ನಿಮಗೊಂದು ನ್ಯೂಸ್ ಗೊತ್ತಾ? ಸೆಪ್ಟೆಂಬರ್ 15 8ರಿಂದ 10 ಒಳಗಡೆ ಭೂಮಿಗೆ ಪ್ರಳಯ ಆಗತ್ತಂತೆ. ಕ್ಷುದ್ರ ಬಂದು ಭೂಮಿಗೆ ಗುದ್ಬಿಟ್ಟು ಪ್ರಳಯ ಆಗೋಗುತ್ತಂತೆ. ನಾಳೆಯಿಂದ ನಾವು ಯಾರೂ ವೀಡಿಯೋ ಮಾಡೋಕ್ಕಿರಲ್ವಂತೆ. ಹೌದಾ? ನೀವು ನಂಬ್ತೀರಾ? ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ. ಏನಂತ ಅಂದರೆ, ಇದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತು ಅಂದರೆ 15th ಸೆಪ್ಟೆಂಬರು ನೈಟು 8 to 10 ಒಳಗಡೆ ಕ್ಷುದ್ರ ಬಂದು ಭೂಮಿನ ಗುದ್ದುಬಿಟ್ಟು ಪ್ರಳಯ ಮಾಡಾಕ್ಬಿಡುತ್ತಂತೆ. ಸೊ ನಾಳೆಯಿಂದ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ನೀವು ವೀಡಿಯೋ ನೋಡೋಕ್ಕಾಗಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ? ನಾನು ಐ ಥಿಂಕು ಈ ಥರ ಪ್ರಳಯ ಅಂತ ಎಲ್ಲ ಹೆದ್ರುಕೊತಾ ಇರೋದು 2000 ಇತ್ತೀಚೆಗೆ ಹುಟ್ಟಿರೋ ಮಕ್ಕಳುಗಳು, ಹುಡುಗರುಗಳು ಅನಿಸುತ್ತೆ. ಯಾಕಂದರೆ ನಾವು 90s ಕಿಡ್ಗಳು ಈ ಥರ ಪ್ರಳಯಗಳನ್ನ ಎಷ್ಟು ನೋಡಿಲ್ಲ ಹೇಳಿ ನಾವು. ಹಾಂ, 2000 ಆಗುತ್ತೆ ಅಂತ ನೋಡಿದ್ವಿ, 2012 ಪ್ರಳಯ ಆಗುತ್ತೆ ಅಂತ ನೋಡಿದ್ವಿ. ಸೊ ಈ ಥರ ಎಲ್ಲ ಪ್ರಳಯಗಳು ನೋಡಿ ನೋಡಿ ನಮಗೇನಂತ ಭಯ, ಟೆನ್ಷನ್ ಆ ಥರ ಏನಾಗ್ತಿಲ್ಲ. ಕೆಲವೊಬ್ಬರು ತುಂಬಾ ಟೆನ್ಷನು, ತುಂಬಾ ಸಿಕ್ಕಾಬಟ್ಟೆ ಭಯ ಪಡ್ಕೊಂಡಿದ್ದಾರೆ. ಇವತ್ತು ಸೆಪ್ಟೆಂಬರ್ 15 ಲಾಸ್ಟು 8 o'clock 10 ಒಳಗಡೆ ಕ್ಷುದ್ರ ಗ್ರಹ ಬಂದು ಭೂಮಿಗೆ ಅಪ್ಪಳಿಸುತ್ತಂತೆ. ಸೊ ಹಾಗಾಗಿ ಭೂಮಿ ಇನ್ನು ಚಿದ್ರಾಗಿ ಪ್ರಳಯ ಆಗೋಗ್ಬಿಡುತ್ತಂತೆ. ನನಗೊಬ್ಬರು ನೈಟು 11:30 ಮೆಸೇಜ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ ಒಬ್ಬರು. ಹಿಂಗೆ ಗುರು, ನೀವು ವೀಡಿಯೋ ನೋಡ್ತಾ ಇದ್ದರೆ ಇದು ನಿಮಗೇ, ಈ ವಿಡಿಯೋ ನಿಮಗೇ ಮೆಸೇಜ್ ಮಾಡಿದ್ದಾರೆ. ಮೇಡಮ್, ಇದ್ರ ಬಗ್ಗೆ ಏನಾದರೂ ನೀವು ವೀಡಿಯೋ ಮಾಡಿ ಹಾಕೋಕ್ಕಾಗುತ್ತಾ? ನಾಳೆ ಇರಲ್ವಂತೆ, ಕ್ಷುದ್ರ ಒಂದು ಗ್ರಹ ಬಂದು ಹಿಂಗೆ ಗುದ್ದಿ ಪ್ರಳಯ ಮಾಡಿಬಿಡುತ್ತಂತೆ ಅಂತ ಹೇಳಿದರೆ, ನಾನು ನಿಮಗೂ ಕೂಡ ಅಲ್ಲಿ ಮೆಸೇಜಲ್ಲಿ ಹಾಕಿದ್ದೆ. ಪ್ರಳಯ ಅಂತಂದರೆ ಯಾವುದೋ ಗ್ರಹ ಬಂದು ಗುದ್ಬಿಟ್ಟು ಇದ್ಕಿದ್ದಂಗೆ ಭೂಮಿ ಮುಚ್ಚೋಗೋದಲ್ಲ ಪ್ರಳಯ. ನಮಗೆ ಕಾಡ್ಗಿಚ್ಚಾಗೋದು, ಈಗ ಮಳೆ ಜಾಸ್ತಿ ಬಂದು ಕೊಚ್ಚೋಗೋದು, ಸುನಾಮಿಗಳಾಗೋದು, ಇದೇ ಪ್ರಳಯಗಳು. ಯಾವುದೋ ಗ್ರಹ ಬಂದು ಗುದ್ಬಿಟ್ಟು ಭೂಮಿನ ಇಲ್ದಂಗೆ ಮಾಡೋದಲ್ಲ ಪ್ರಳಯ. ಹೌದು, ಕ್ಷುದ್ರ ಗ್ರಹ ಬರ್ತಾ ಇರೋದಂತೂ ನಿಜ, ಭೂಮಿ ಕಡೆಗೆ ಬರ್ತಾ ಇರೋದಂತೂ ನಿಜ. ಬಟ್ ಅದು ಬಂದು ಅಪ್ಪಳಿಸ್ತುತ್ತೆ ಅಂತ ಏನು ಖಂಡಿತವಾಗಿ ಏನಾದ್ರು ವಿಜ್ಞಾನಿಗಳು ಹೇಳಿದಾರಾ? ಹೌದು, ಬರ್ತಾ ಇದೆ ಅಂತ ಹೇಳಿದ್ದಾರೆ. ಬಟ್ಟು ಸುಮ್ಮನೆ ಪ್ಯಾನಿಕ್ ಆಗ್ತೀರಾ, ಏನು ಡೀಟೇಲ್ಸೇ ಗೊತ್ತಿರಲ್ಲ, ಕೇಳ್ಕೊಳ್ಳಲ್ಲ, ಮಾಡಲ್ಲ, ಸುಮ್ಮನೆ ಏನೇನೋ ಸ್ಟೇಟ್ಮೆಂಟ್ಗಳು ಹಾಕ್ತೀರಿ. ನೀವೇ ನಿಮಗೆ ಮನಸ್ಸಿಗೆ ಬಂದಿದ್ದನ್ನೇ ಕೇಳ್ತೀರಿ. ಹಾಂ, ಹೌದು, ಕ್ಷುದ್ರಗ್ರಹ ಭೂಮಿಗೆ ಸೈಡ್ ಬರ್ತಾ ಇದೆ. ಅದು ಬಟ್ ಯಾವ ಡಿಸ್ಟೆನ್ಸಲ್ಲಿ ಹೋಗ್ತಾ ಇದೆ ಗೊತ್ತಾ? ನಮಗೆ ಚಂದ್ರಂಗೆ ಏನು ಡಿಸ್ಟೆನ್ಸ್ ಇದೆಯೋ ಅದ್ರ 2ರಷ್ಟು, ಅಂದರೆ 2000 ಚಿಲ್ಲರೆ ಅಷ್ಟಿದೆಯಲ್ಲ, ಅದು ಹೋಗ್ತಿರೋದು 6000 ಚಿಲ್ಲರೆ ಕಿಲೋಮೀಟರ್, ಅಷ್ಟು ಲಕ್ಷದಲ್ಲಿ ಹೋಗ್ತಾ ಇರೋದು. ಸೊ ಅದು ಯಾವುದೇ ಬಂದು ಅಪ್ಪಳಿಸೋ ಚಾನ್ಸಸ್ ಇರಲ್ಲ. ಅದು ಒಂದು ಕಡೆ ಹೇಳ್ತಿದ್ದಾರೆ. ಅಂದರೆ ಇವಾಗ ಈಗಿಂದ ಅಪಾರ್ಟ್ಮೆಂಟ್ಗಳಿದ್ದಾವಲ್ಲ, ಅದರ 60 ಪಟ್ಟಷ್ಟು ದೊಡ್ಡದಿದೆಯಂತೆ. ಸೊ ಬರೀ ಕಣ್ಗೆ ಹಿಂಗೆ ಮುಂದೆಯಿಂದ ಹೋಗುತ್ತಂತೆ, ಬರೀ ಕಣ್ಣಿಗೆ ಕಾಣಿಸುತ್ತಂತೆ. ಇದೆಲ್ಲ ನಂಬ ಮಾತಾ ಗುರು? ಹಾಂ, ನಂಬ ಅಂಥವು ನಿಜ ಹೇಳಿ. ಯಾವ್ದಾದ್ರು ಗ್ರಹಗಳು ಹಿಂಗೆ ಕಣ್ಮುಂದೆ ಕಾಣಿಸೋದುಂಟಾ? ಹಿಂಗೆ ಕ್ಷುದ್ರ ಗ್ರಹ ಹಿಂಗೆ ಕಣ್ಮುಂದೆ ಹಾದೋಗ್ಬಿಡುತ್ತಾ? ಯಾಕಂದ್ರೆ ಸುಮ್ಮನೆ ಸುಳ್ಳು ಹೇಳ್ತೀರಿ, ಎಲ್ಲರಿಗೂ ಪ್ಯಾನಿಕ್ ಮಾಡ್ತೀರಿ? ನಿಜ, ಇದು ಬರೀ ಕಣ್ಣಿಗಂತೂ ಕಾಣಿಸಲ್ಲ. ನಿಮ್ಮ ಮನೆ ಟೆರೆಸ್ ಮೇಲೆಲ್ಲ ಅದ್ರ ಮೇಲೆ ಎಷ್ಟನೇ ಫ್ಲೋರ್ ಮೇಲೆ ಹೋದು ನಿಂತ್ಕೊಂಡಿದ್ದು ಬರೀ ಕಣ್ಣಿಗೆ ಕಾಣಿಸೋ ಅಂಥದ್ದಲ್ಲ. ಇದಕ್ಕೆ ಟೆಲಿಸ್ಕೋಪಿಂದ ನೋಡಿ ಆವಾಗ ಕಾಣಿಸ್ಬೋದು. ಬಟ್ ಬರೀ ಕಣ್ಣಿಗೆ ಕಾಣಿಸೋ ಅಂಥದ್ದು ಕ್ಷುದ್ರ ಗ್ರಹ ಅಲ್ಲ. ಸೊ ಜಸ್ಟ್ ಪಾಸ್ ಆಗ್ಬೋದು, ಅದು 8 to 10 ಇರ್ಬೋದು ಅದು. ಬಟ್ ಅದು ಬರೀ ಕಣ್ಣಿಗೆ ಕಾಣಿಸಲ್ಲ. ಸುಮ್ಮನೆ ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಿದ್ದಾರೆ, ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗಲೂ ಹಾಗೆ ಹೇಳೋರು, 2000 ಇಸ್ವಿ ಬರ್ತಿದ್ದಂಗೆ ಇನ್ಮೇಲೆ ಇರಲ್ಲ, 2000 ಇಸ್ವಿಗೆಲ್ಲ ಕೊನೆ ಆಗಿಬಿಡುತ್ತೆ ಅಂತ. ಅಯ್ಯೋ, ಮದುವೆ ಆಗಿದ್ದೀವಿ, 2 ಮಕ್ಕಳಾಗಿದ್ದಾವೆ, ಏನಂತಕ್ಕೆ ಸುಮ್ಮನೆ ಹಂಗೆಲ್ಲ ಸ್ಪ್ರೆಡ್ಡು ನ್ಯೂಸ್ಗಳು ಗೊತ್ತಿದ್ರೆ ಹೇಳಿ, ಇಲ್ಲಾಂದರೆ ಸುಮ್ಮನೆ ಇರಿ. ಎಂತಕ್ಕೆ ಜನಗಳನ್ನ ಪ್ಯಾನಿಕ್ ಮಾಡ್ತೀರಿ? ಹಾಂ, ಸೈಂಟಿಸ್ಟ್ಗಳು ಹೇಳಿದಾರಂತ ಬಂದು ನಿಮ್ಗೆ ಹೇಳಿದಾರೆ ಸೈಂಟಿಸ್ಟು ಪ್ರಳಯ ಆಗಿಬಿಡುತ್ತೆ, ನಾವು ಯಾರೂ ಇರಲ್ಲ ಅಂತ? ಹಾದು ಹೋಗುತ್ತೆ ಅಂತ ಹೇಳಿದ್ದಾರೆ. ಸುಮ್ಮನೆ ಎಂತಕ್ಕೆ ಏನೋ ಮಾಡಬೇಕು ಅಂದ್ಬಿಟ್ಟು ಏನೇನೋ ವೀಡಿಯೋ ಮಾಡಿ ಹಾಕಿ ಎಲ್ರಿಗೂ ಪ್ಯಾನಿಕ್ ಮಾಡ್ತೀರಾ? ಪ್ರಳಯ ಅಂದ್ರೇನು? ಇವಾಗ ನಡೀತಾ ಇದೆಯಲ್ಲ, ಈ ಜಲಪ್ರಳಯ ಆಗ್ತಾಯಿದೆ, ಕಾಡ್ಗಿಚ್ಚುಗಳಾಗ್ತಾಯಿದೆ, ಇದೆಲ್ಲ ಪ್ರಳಯನೇ. ಇದೇನಿದು ಸುನಾಮಿ ಆಗ್ತಿದೆ, ಇವೆಲ್ಲ ಪ್ರಳಯನೇ. ಪ್ರಳಯ ಅಂತಂದರೆ ಯಾವುದೋ ಗ್ರಹ ಭೂಮಿಗೆ ಬಂದು ಗುದ್ದುಬಿಟ್ಟು ಹಿಂಗೆ ಪಕ್ಕಲಾಗಿ ಅಥವಾ ಇಲ್ಲ ಬಿದ್ದೋಗ್ಬಿಡುತ್ತೆ, ಅದೆಲ್ಲ ಪ್ರಳಯ. ಇವಾಗ ಇವೆಲ್ಲ ನಡೀತಿರ್ತದಲ್ಲ, ಸುನಾಮಿ, ಕಾಡ್ಗಿಚ್ಚಾಗೋದು, ಜಾಸ್ತಿ ಮಳೆ ಬಂದು ಇವಾಗೆಲ್ಲ ಕುಸ್ತೋಯ್ತಲ್ಲ, ಇದೇ ಪ್ರಳಯ. ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಪ್ಯಾನಿಕ್ ಮಾಡ್ಕೊಂಡು ಕೂತ್ಕೋಬೇಡಿ. ಅದು ಆಲ್ಮೋಸ್ಟ್ ಒಂದು 50% ಮಾತ್ರ ಹಿಂಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದು. ಇನ್ನು 50% ಏನಾದರೂ ಆಗಲಿ ಅಂತ ಆರಾಮಾಗಿರ್ತಾರೆ. ಸೊ ಹೌದು, ಹೋಗುತ್ತೆ, ಕ್ಷುದ್ರ ಗ್ರಹ ಹೋಗುತ್ತೆ, ಟೆಲಿಸ್ಕೋಪಿಂದ ನೋಡ್ಬೋದು. ಇಷ್ಟು ಮಾತ್ರ ನಿಜ, ನೀವು ಬರೀ ಕಣ್ಣಿಂದ ನೋಡ್ಬೋದು ಅಂತೆ, ಹಿಂಗೆ ಮುಂದೆ ಪಾಸ್ ಆಗುತ್ತಂತೆ.
ಇದೆಲ್ಲ ಅಂತೆಕಂತೆ ಕತೆಗಳು. ಸೊ ಇಂಥದ್ದೆಲ್ಲ ನಂಬಕ್ಕೆ ಹೋಗ್ಬಿಡಿ. ಇನ್ಮೇಲೆ ಭೂಮಿ ನಾಳೆ ಇರೋದೇ ಇಲ್ವಂತೆ, ನಾವು ಯಾರೂ ವೀಡಿಯೋ ಮಾಡೋಕ್ಕೆ ಆಗಲ್ಲ, ಹಂಗಾರೆ ನೀವು ಯಾರು ವೀಡಿಯೋ ನೋಡೋಕ್ಕೆ ಆಗಲ್ವಾ, ಹಂಗಾರೆ ಇದೇ ಕೊನೆ ವೀಡಿಯೋನಾಗಾದರೆ. ಸೊ ಈ ಅಂತೆಕಂತೆಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿ ಇರೋ ಸಂಡೇನ ಚೆನ್ನಾಗಿ ಆರಾಮಾಗಿ ನೆಮ್ಮದಿಯಿಂದ ಎಂಜಾಯ್ ಮಾಡಿ. ನಾಳೆ ಮಂಡೇ, ನಾಳೆ ಕೂಡ ರಜಾ ಇರುತ್ತೆ. ಸೊ ರಜಾ ಇರೋದ್ರಿಂದ ಆರಾಮಾಗಿ ಓಡಾಡಿಕೊಂಡು ಇಲ್ಲ ಮನೇಲಿ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಮಾಡಿದ್ದು ತಿಂದ್ಕೊಂಡು ಆರಾಮಾಗಿರಿ. ಸುಮ್ಮನೆ ನೀವು ತಲೆಗೆ ಹುಳ ಬಿಟ್ಕೊಂಡು ನಮ್ಮ ತಲೆಗೂ ಹುಳ ಬಿಡಬೇಡಿ. ಇದ್ರ ಬಗ್ಗೆ ಒಂದು 3-4 ಜನ ಕೇಳಿದ್ರು ನನಗೆ. ಸೊ ಹೌದಂತ ನಿಜವಂತ ಅಂತ. ಸೊ ಹಾಗಾಗಿ ವಿಡಿಯೋ ಮಾಡೋಣ, ಹೌದಾ ಇಷ್ಟೊಂದು 3 ಜನ 4 ಜನ ಕೇಳ್ತಿದ್ದಾರಲ್ಲ, ನೋಡೋಣ ಇದ್ರೂ ಇರ್ಬೋದೇನೋ ಅಂತ ಈ ವಿಡಿಯೋ ಮಾಡಿದೆ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನಿಸುತ್ತೆ. ಕ್ಷುದ್ರಗ್ರಹ ಹೋಗ್ತಾ ಇರೋದಂತೂ ನಿಜ, ಆದರೆ ನಮ್ಮಿಂದ ಚಂದ್ರ ಎಷ್ಟು ದೂರ ಇದೆಯೋ ಅದರ 2ರಷ್ಟು ದೂರದಲ್ಲಿ ಹೋಗುತ್ತೆ. ಅದೋಗುತ್ತೆ, ಬರೀ ಕಣ್ಣಿಗೂ ಕಾಣಿಸೋದು ಡೌಟು. ಟೆಲಿಸ್ಕೋಪಿಂದ ಮಾತ್ರ ಕಾಣಿಸುತ್ತೆ. ಸುಮ್ಮನೆ ನೈಟ್ 8ರಿಂದ 10 ಗಂಟೆಗೆ ಹೋಗ್ಬಿಟ್ಟು ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಕಾಣಿಸಲ್ಲ ಗುರು. ಅದೇನೇ ನೀವು ವೀಡಿಯೋ ನೋಡ್ಕೊಂಡು ಹೋಗಿ ನಿಂತ್ಕೊಂಡ್ರು ಸುಮ್ಮನೆ ನಿಮ್ಮ ಟೈಮ್ ವೇಸ್ಟು. ಮತ್ತು ಇವತ್ತು ನಾಳೆ ಇನ್ನು ಇದು ಹೇಳೋಕ್ಕಾಗಲ್ಲ, ಇವತ್ತೇ ಎಲ್ಲ ಕ್ಲೋಸ್ ಅಂದ್ಬಿಟ್ಟು ಮಾಡಬಾರ್ದೆಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನಾಳೆನೂ ಇದೇ ರೀತಿ ಇರುತ್ತೆ. ಸೊ ನಾನೊಂದು ಈ ವಿಡಿಯೋ ಹೇಳೋಣ ಅಂದ್ಕೊಂಡು ಇದಕ್ಕೆ ಕ್ಲಾರಿಟಿ ಕೊಟ್ಬಿಡೋಣ. ಸುಮ್ಮನೆ ಏಂತಕ್ಕೆ ಅವರಾಗೆ ಕೇಳಿದ್ದಾರೆ, ಸೊ ಏಂತಕ್ಕೆ ಕ್ಲಾರಿಟಿ ಕೊಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗಂತೂ ನಂಬಿಕೆ ಇಲ್ಲಪ್ಪ. ಕ್ಷುದ್ರಗ್ರಹ ಬರ್ತಾ ಇರೋದಂತೂ ನಿಜ, ಹಾಗೆ ಪಾಸ್ ಆಗೋದಂತೂ ನಿಜ. ಅದು ಬಿಟ್ಟರೆ ಬರೀ ಕಣ್ಣಿಗೆ ಕಾಣಿಸುತ್ತೆ ಅಥವಾ ಬಂದು ಗುದ್ದುಬಿಡುತ್ತೆ, ಇದನ್ನೆಲ್ಲ ನಾನು ನಂಬಲ್ಲ. ನಿಮಗೆ ಅದ್ರ ಬಗ್ಗೆ ಅವೇರ್ನೆಸ್ಸು ಕೊಡೋಕ್ಕೆ ಹೋಗಲ್ಲ. ಏಕೆಂದರೆ ಇದೆಲ್ಲ ಅಂತೆಕಂತೆ ಅಷ್ಟೇ, ಇದೆಲ್ಲ ರಿಯಾಲಿಟಿ ಅಲ್ಲ. ಸೊ ಇಷ್ಟು ಹೇಳಬೇಕಿತ್ತು, ಅದಕ್ಕೆ ಹೀಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿಲ್ಲಿ ಅಂತ ಕೇಳ್ಕೊತೀನಿ. ಟೇಕ್ ಕೇರ್, ಬಾಯ್.